ಬಸ್ಗಳ ಕಟ್ಟಿ ಸಬ್ಬಾಸ್ ಕಂಟಿ ಈಗ ಆಗ್ತಲ್ಲ ಡಾಬು ಅದ್ರ ಹೆಸರುಗಳು ನೋಡೋಣ. ಹಣ್ಣಿಗೆ ಲೆಕ್ಕನೇ ಬರೋಕ್ಕಿಲ್ಲ, ಇನ್ನ ಡಾವ್ ಹೆಸರೆಲ್ಲ ಹೇಳ್ತಾನ. ಯಾಕಲ ಕಂಟಿ ನಿಂಗೆ ಹೇಳ್ಕೊಟ್ಟಿಲ್ವಾ? ಬರ್ತದೆ ಉಸ್ತಾದ್, ಅದು 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 ನಿಮ್ಮ ಹೆಸರು ಉಳ್ಸೋ ಕೆಲಸ ಇವನ್ ಮಾಡಕ್ಕಿಲ್ಲ ಬಿಡಿ ಉಸ್ತಾದ್. ಗದಾಲೋಡ್ ಉಸ್ತಾದ್. ಸಬ್ಬಾಸ್ ಎಲ್ಲ ಸರಿಯಾಗೈತೆ, ಆದ್ರೆ ಇನ್ನ ದಮ್ ಕಟ್ಟಬೇಕು. ಇದ್ರ ಅಭ್ಯಾಸ ಏನಾರ ಆಯ್ತಾ? ಇಲ್ಲ ಉಸ್ತಾದ್. ನಮ್ಮ ಹಿರೇ ಪೈಲ್ವಾನ್ಗಳು ತೋಳ್ಬಲ ಹೆಚ್ಚಿಸ್ಕೊಳ್ಳಕ್ಕೆ ದಮ್ ಕಟ್ಟಕ್ಕೆ ಎಮ್ಮೆ ಕರ ಹೊತ್ಕೊಂಡು ಬೆಟ್ಟ ಹತ್ತಿದ್ರಂತೆ. ನೀನು ಹಿಂಗೆ ಏನಾದರೂ ಹಂಗ್ ಸಾಧನೆ ಮಾಡಿ ದಮ್ ಕಟ್ಟಬೇಕು. ನಾರಿ ನಾರಿ ನಾನೇನು ಚಂದ ನಾರಿನಿ ಕಂದಿನಾನೇ ತಾನಾನೇ ತಾನಾನೇ ನಾನಾನೇ ಯಾಕಲಾ ಹಿಂಗ್ ನಾಚಿಕಂತ ಇದೆಯಾ? ಎಲ್ರೂ ಇನ್ಮ್ಯಾಕೆ ಬಸ್ಕಿ ದಂಡ ಹೊಡಿಯೋದನ್ನ ಹೆಚ್ಚಿಸ್ಕೊಳ್ಳಿ, ಕಲ್ಗುಂಡ್ ಎತ್ತದನ್ನ ಶುರು ಮಾಡ್ಕೊಳ್ಳಿ. ಕಂಟಿ ಎದುರಾಳಿ ನಿನಗೆ ಮೋಸದು ಡಾವು ಹಾಕಿದ್ರೆ ಏನ್ ಮಾಡ್ತೀಯಾ? ಹನುಮಂತಿ ಡಾವ್ ಆಗ್ತೀನಿ ಉಸ್ತಾದ್. ಯಾಕೆ? ನಮ್ ಎದುರಿಗಿರೋನು ಮೋಸದ ಪಟ್ಟಾಕಿ ನಮ್ ಗೊಂದಲ ಮಾಡಿದಾಗ ಶಕ್ತಿಗಿಂತ ಯುಕ್ತಿನ ಗೆಲ್ಲೋ ಹನುಮಂತಿ ಡಾವ್ ತಾನೇ ಹಾಕ್ಬೇಕು. ಸಬಾಸ್ ಕಳ್ಳ ಬೇಸ್. ಹಿಂದೆ ಪೈಲ್ವಾನ್ಗಳು ಪಂದ್ಯ ಗೆಲ್ಲಕ್ಕೆ ಹೋಗಿ ಏನಾದ್ರೂ ಅಡ್ಡ ಬಂದು ಪದಕ ಗೆಲ್ಲಕ್ಕಾಗಿರ್ಲಿಲ್ಲ. ಆದ್ರೆ ಈಗ ನಮ್ಮನ್ನು ತಡೆಯೋರು ಯಾರೂ ಇಲ್ಲ ಅನ್ಸುತ್ತೆ. ಲೇ ಕಂಟಿ, ನನಗೆ ಏಟೇ ಕಷ್ಟ ಬಂದರೂ ಕುಸ್ತಿ ಬಿಡಕ್ಕಿಲ್ಲ. ಪಂದ್ಯ ಗೆದ್ದು ಪದಕ ತಂದು ಇಲ್ಲಿ ನ್ಯಾತಾಗ್ತೀನಿ ಅಂತ ನನಗೆ ಮಾತು ಕೊಡ್ತೀಯ? ನಮ್ಮ ಮೌನಣೆಗೂ ನಿಮ್ಮ ಆಸನ ಈಡೇರಿಸ್ತೀನಿ ಉಸ್ತಾದ್. ಪಂದ್ಯ ಗೆದ್ದಷ್ಟೇ ಖುಷಿ ಆತು ಕಡ್ಲ ಕಂಟಿ. ಹೋಗ್ಲಾ ಹೋಗು, ಇವತ್ತು ಈಟ್ ಸಾಕು. ಸರಿ ಉಸ್ತಾದ್. ಅತ್ತೆ ಮುಂತವ ಫೋನ್ ಐತೆ, ಅವ್ರು ಫೋನ್ ಮಾಡಿದ್ರು ಇಲ್ಲೋ ಅಂತ ಹೆಂಗೆ ಗೊತ್ತಾಯ್ತದೆ? ಅವ್ರು ಫೋನ್ ಮಾಡಿದ್ರೆ ಶಬ್ದ ಕೇಳಿಸ್ತಿತ್ತಲ್ವೇ? ಈಟೊತ್ತಾದರೂ ಅವ್ರು ಫೋನ್ ನೋಡಿಲ್ವೇ? ಫೋನ್ ನೋಡಿದ್ರು ಫೋನ್ ಮಾಡಿದೆ ಸುಮ್ಕೆ ಅವರ? ಅಯ್ಯೋ ದ್ಯಾವ್ರೆ, ಯಾವತ್ತು ನಾನು ಹಿಂಗೆ ಯೋಚನೆ ಮಾಡದೇ ಇದ್ದವಳು ಇವತ್ತು ಯಾಕೆ ನನ್ನ ತಲೆಗಿಂತ ಯೋಚನೆ ಬತ್ತೈತೆ? ಅವ್ರಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲದವಾಗಿದ್ದಿದ್ರೆ ನಂಗೆ ಫೋನ್ ಯಾಕೆ ಕೊಡ್ತಿದ್ರು? ಸುಮ್ಕೆ ಇವನು ಯೋಚನೆ ಮಾಡೋದು ಬೇಡ. ಆ ಮೇಡಮು ಒಳ್ಳೆ ಅವರೇ. ಅಕ್ಕ ಅಕ್ಕ ಏನಾಯ್ತು? ಯಾಕೆ ಸಹನ ಅವ್ರೆ ಏನಾಯ್ತು? ಯಾಕೆ ಕಿರ್ಚ್ಕೊಂಡ್ರಿ? ಯಾಕೆ ಸಹನ ಹೆದರ್ಕೊಂಡ್ಯಾ? ಕಳ್ಳ ಬಂದ ನಂಗೆ ಕಿರ್ಚ್ತಿದ್ಯಾ? ಅಕ್ಕ ನಾವೆಲ್ಲರೂ ಇಲ್ಲೇ ಇದ್ದೀವಿ, ಭಯ ಪಡ್ಬೇಡ. ಅಯ್ಯೋ, ಭಯ ಪಡೋದಕ್ಕೆ ಇದೇನು ಬೂತ್ ಬಂಗ್ಲೆನಾ? ಇಲ್ಲ, ಅಕ್ಕಂಗೆ ಕತ್ಲೆ ಅಂದರೆ ಸ್ವಲ್ಪ ಭಯ. ಅಯ್ಯೋ, ಕರೆಂಟ್ ಹೋಗಿ UPS ಆನ್ ಆಗೋಷ್ಟರಲ್ಲಿ ಭಯ ಅಂತಂದ್ರೆ? ತಗೋ ನೀರು ಕುಡಿ. ಸುಮಾ, ನಿಮ್ಮ ಅಕ್ಕನಿಗೆ ನಿಮ್ಮ ಭಾವ ಫೋನ್ ಕೊಟ್ಟಾಗಿಂದ ಅವಳಿಗೆ ಆ ಫೋನ್ ನೋಡೋದೇ ಒಂದು ಕೆಲಸ ಆಗೋಗ್ಬಿಟ್ಟಿದೆ. ಆ ಫೋನ್ನಲ್ಲಿ ಭೂತನೋ ದೆವ್ವನೋ ನೋಡಿರ್ತಾಳೆ, ಅದು ನೆನಪಾಗಿರುತ್ತೆ, ಹೆದರ್ಕೊಂಡು ಕಿರ್ಚಿರ್ತಾಳೆ ಅಷ್ಟೇ. ಇರ್ಬೋದು ಅತ್ತೆ,
ಇತ್ತೀಚೆಗೆ ಮೊಬೈಲಲ್ಲಿ ಹಾರರ್ ಸಿನಿಮಾಗಳು ಜಾಸ್ತಿ ಪಾಪಪ್ ಆಗೋದು. ಹೌದಳಿ ಅಂದರೆ ನೀವು ಅದನ್ನೆಲ್ಲ ನೋಡ್ತೀರಾ? ಏ ನಾನು ಆ ಥರ ಸಿನಿಮಾ ಎಲ್ಲ ನೋಡಲ್ಲ. ಇಲ್ಲ, ಸಹನಾ ಅಕ್ಕಂಗೆ ಈ ಪ್ರಾಬ್ಲಮ್ ಚಿಕ್ಕ ವಯಸ್ಸಿಂದಾನೂ ಇದೆ. ಸುಮ್ಕಿರವಿ. ಅಕ್ಕ, ಇವ್ರಿಗೇನು ಹೇಳಲಿಲ್ಲ ಅಂದರೆ ಇವ್ರಿಗೆ ಹೇಗೆ ಗೊತ್ತಾಗುತ್ತೆ ಹೇಳು? ಸುಮಾ, ನಿಮ್ಮ ಅಕ್ಕ ನಮ್ಮ ಹತ್ರ ಏನೂ ಹೇಳ್ಕೊಳ್ಳೋದೇ ಇಲ್ಲಮ್ಮ, ಒಳಗೆ ಕೊರಗ್ತಾ ಇರ್ತಾಳೆ. ನೀನಾದರೂ ಹೇಳು ಏನಾಯ್ತು ಅಂತ. ಅಕ್ಕ ಸಣ್ಣ ಹುಡುಗಿ ಇದ್ದಾಗ ಅಪ್ಪ ಅವಂಗೆ ಆಗಾಗ ಜಗಳ ಆಗ್ತಿತ್ತು. ಒಂದು ಗಂಡು ಮಗ ಬೇಕು ಅಂತ ಆಸೆ ಪಟ್ಟೆ, ಅದನ್ನ ತಪ್ಪ ಹೇಳಿ? ಹಿಂಗೆ ಯಾರಾದರೂ ಜೋರಾಗಿ ಮಾತಾಡಿದ್ರೆ ಅವಳಿಗೆ ಭಯ ಆಗುತ್ತೆ. ಅಪ್ಪ ಅಳೋದು ನೋಡಿ ಅಕ್ಕ ಸಮಾಧಾನ ಮಾಡಕ್ಕೆ ಹೋದಾಗ ಅಪ್ಪ ಇವಳ ಮೇಲೂ ಗದರ್ತಿದ್ರಂತೆ. ಅವ್ವ ಹೇಳ್ತಿದ್ಲು, ರಾತ್ರಿ ಹೊತ್ತಲ್ಲಿ ಅಕ್ಕ ಒಬ್ಳೆ ಓಡಾಡಕ್ಕೆ ಭಯ ಪಡ್ತಿದ್ಲಂತೆ. ಮತ್ತೆ ರಾತ್ರಿ ಆಗ್ತಿದ್ದಂಗೆ ಅವ್ವನ್ ತಪ್ಕೊಂಡು ಮಲಗಿಬಿಡೋಳಂತೆ. ಸಣ್ಣ ಸಣ್ಣ ಶಬ್ದಕ್ಕೂ ಭಯ ಪಡ್ತಿದ್ಲಂತೆ. ಯಾರಾದರೂ ಜೋರಾಗಿ ಮಾತಾಡಿದ್ರೆ ಭಯಕ್ಕೊಳಗೆ ಮಾತೇ ಬರ್ತಿರ್ಲಿಲ್ವಂತೆ. ಆದರೆ ಈಗ ಅದೆಲ್ಲ ಕಡಿಮೆ ಆಗಿತ್ತು. ಮತ್ತೆ ಯಾಕೆ ಹೀಗೆ ಆಡ್ತಿದ್ದಾಳೋ ಗೊತ್ತಾಗ್ತಿಲ್ಲ. ಅಂದರೆ ಮತ್ತೆ ಹಳೇದೇನಾದರೂ ನೆನಪಾಗ್ತಿದ್ಯಾ? ಇಲ್ಲ ಇಲ್ಲ, ಹಾಗಾಗಲ್ಲ. ಅಕ್ಕ, ಏನಾಯ್ತಕ್ಕ? ಯಾರಾದರೂ ನಿನ್ನ ಹೆದರಿಸ್ತಿದ್ದಾರಾ? ಇಲ್ಲ ಇಲ್ಲ, ಕರೆಂಟ್ ಹೋಗಿದ್ದಕ್ಕೆ ಸ್ವಲ್ಪ ದಿಗ್ಲಾಯ್ತು ಆಟೆ. ಅಕ್ಕ, ನೀನೀಗ ಮೊದಲಿನ ಹಾಗಿಲ್ಲ, ಧೈರ್ಯವಾಗಿದೆಯಾ ಅಂತ ಅನ್ಕೊಂಡಿದ್ದೆ. ಸುಮಾ, ನೀನು ಹೇಳಿದ್ದು ಒಳ್ಳೇದೇ ಆಯ್ತಮ್ಮ. ಇಂಥ ವಿಷಯಗಳು ಗೊತ್ತಾದರೆ ಅಲ್ವಾ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಇನ್ನು ಈ ಥರ ವಿಷಯಗಳು ಏನಾದರೂ ಇದ್ರೆ ಹೇಳು ಸುಮಾ, ಪ್ರಾಬ್ಲಮ್ ಫಿಕ್ಸ್ ಮಾಡೋಕ್ಕೆ ಸಹಾಯ ಆಗತ್ತೆ. ಅಕ್ಕಂಗೆ ತುಂಬ ಸಂಕೋಚದ ಸ್ವಭಾವ, ಯಾರ ಹತ್ರನೂ ಜಾಸ್ತಿ ಮಾತಾಡಲ್ಲ. ಹೌದು ಹೌದು, ಅದೇನೋ ನಿಜಾನೇ. ಇದೆಲ್ಲ ಮುಂಚೆನೇ ಗೊತ್ತಿದ್ರೆ ಇವಳು ಉಸಿರಾಡೋದಕ್ಕೂ ಹೆದರ್ಕೋಬೇಕಿತ್ತು. ಹಾಗೆ ಮಾಡ್ತಿದ್ದೆ. ಅಯ್ಯಯ್ಯೋ, ವಿಷಯ ತಿಳ್ಕೊಳ್ದೆ ಇಷ್ಟು ದಿನ ಯಾಮಾರ್ಬಿಟ್ನಲ್ಲ ಗುರು. ಆದರೆ ಇನ್ನು ಮುಂದೆ ಸಿಗೋ ಯಾವ ಚಾನ್ಸನ್ನು ಮಿಸ್ ಮಾಡ್ಕೊಳ್ಳಲ್ಲ. ಅಕ್ಕ, ಅಡುಗೆಗೆ ನಾನು ಏನಾದರೂ ಹೆಲ್ಪ್ ಮಾಡಲಾ? ಬ್ಯಾಡ ಕಣವಿ, ನೀನು ವಾದ್ಕೋ, ನಾನು ಮಾಡ್ಕೋತೀನಿ. ಸರಿ ಅಕ್ಕ, ನೀನು ಹುಷಾರು. ಏಯ್, ನಿಂತ್ಕೊಳ್ಳೆ. ನಿನ್ಗೊಂದು ವಿಷಯ ಗೊತ್ತಾ? ಕುರಿ ಕೊಬ್ದಷ್ಟು ಕಟ್ಕಂಗೆ ಲಾಭ ಅಂತೆ. ಮೆರಿ ಮೆರಿ, ಅದೆಷ್ಟು ಮೆರಿತೀಯೋ ಮೆರಿ. ಇನ್ಮೇಲೆ ಈ ಕೈಗಳನ್ನ ಹೇಗೆ ಬಳಸಬೇಕು ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಕಂಟಿ, ಸೂರ್ಯ ದೇವನೇ ದಿನದ ಕಾಯ್ಕ ಶುರು ಮಾಡ್ಯವನೆ. ನೀನು ಬೆಳಕ್ ಕಂಡ ತಿಗಣೆ ಉಳ್ದಂಗೆ ಬೆಚ್ಚಗೆ ಹೊದಿಕೆಯಲ್ಲಿ ಬಚ್ಚಿಕೊಂಡಿದೀಯ. ಹೇಳ ಮ್ಯಾಕೆ? ಹೇಳೋದಲ್ಲ, ಹೊರಡೋ. ದಿನ ಬೆಳಗ್ಗೆ ಇಷ್ಟೊಂದು ಗಡಿ ಬಿಡಿ ಎಲ್ಲಿ ಓಡೋಗ್ತಾರೆ ಶ್ರೀ? ಇವತ್ತು ತಿಳ್ಕೋತೀನಿ.
ಯಾಕಲ್ಲ ಲೇಟು? ಅದು ಉಸ್ತಾದ್ ಸಮಜಾಯಿಸಿ ಬೇಡ. ಸೂರ್ಯ ನೆತ್ತಿಗೆ ಬಂದವನೇ, ನೀನು ಈಗ ಬರ್ತಾ ಇದೀಯಾ? ಪೈಲ್ವಾನ ಗಡಿಯಾರ ತರ ಕೆಲಸ ಮಾಡಬೇಕು. ಹೋಗೋ, ಗುಂಡೆತ್ತು. ಲೇಟಾಗಿ ಬಂದಿರೋ ತಪ್ಪಿಗೆ ದಿನ ಮಾಡ್ತಿದ್ದ ದುಡ್ಡು ಪೈಸಿನ ಜೊತೆಗೆ 100 ಸೇರ್ಸು. ಆಯ್ತು ಉಸ್ತಾದ್. ಒಸಿ ನಿಂತ್ಕೊಳ್ಳವ. ಹೆಂಗಸರು ಒಳಗೆ ಬರಂಗಿಲ್ಲ. ಉಸ್ತಾದ್ ಅದು ಬೇರೆ ಮಾತಾಡಿ ಕಳಿಸೋ. ಶ್ರೀ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಮಿಸ್, ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಮೊದಲು ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಮನೇಲಿ ಯಾರಿಗೂ ಕೇಳ್ದೆ ಹೀಗೆ ಬರೋ ಅವಶ್ಯಕತೆ ಏನಿದೆ? ಕೆಲವು ದಿನಗಳಿಂದ ನೀವು ಯಾಕೋ ತುಂಬಾ ವಿಚಿತ್ರವಾಗಿ ಆಡ್ತಿದ್ರಿ. ನಿಮ್ನ ಫಾಲೋ ಮಾಡ್ಕೊಂಡು ಬರೋದ್ ಬಿಟ್ರೆ ನನ್ನ ಹತ್ರ ಬೇರೆ ಯಾವ ದಾರಿನೂ ಇರ್ಲಿಲ್ಲ. ನಿಮ್ನ ಕೇಳಿದ್ರೆ ನೀವಂತೂ ನಿಜ ಹೇಳಲ್ಲ. ಅಲ್ಲ, ಏನ್ ನಡೀತಿದೆ ಇಲ್ಲಿ? ನೀವು ಗರಡಿ ಮನೆಗೆ ಬರೋದನ್ನ ಯಾಕೆ ಎಲ್ಲಿಂದ ಮುಚ್ಚಿಡ್ತಿದ್ದೀರಾ? ವಾ, ಮನೆಯವ್ರಿಗೆ ಹೇಳ್ದೆ ಗಡಿಗೆ ಸೇರ್ಕೊಂಡಿದೆ ಕಂಟಿ. ವೀರಣ್ಣ, ನೀವಾದ್ರೂ ಹೇಳಿ, ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಯಾವಾಗಿಂದ ಗರಡಿಗೆ ಬರ್ತಿದ್ದಾರೆ? ಅದು ಸುಮಾರು ದಿವಸ ಆಯ್ತು ಕಂಟಿಲಿ ಬರಕ್ ಶುರು ಮಾಡಿ. ಯಾಕೆ ಶ್ರೀ, ಯಾಕೆ ಸುಮ್ಮನೆ ನೀವು ನಿಂತಿದ್ದೀರಾ? ನನ್ನ ಪ್ರಶ್ನೆ ಒಂದೇ, ಹೇಳ್ಬಿಟ್ಟು ಇಲ್ಲಿ ಬರ್ಬೋದಿತ್ತಲ್ವಾ? ನೀವ್ ಯಾಕೆ ಇದನ್ನ ಮುಚ್ಚಿಡ್ತಿದ್ದೀರಾ ಅನ್ನೋದು ನಂಗಂತೂ ಅರ್ಥ ಆಗ್ತಿಲ್ಲ. ಯಾಕೆ ಅಂದ್ರೆ 10 ಲಕ್ಷ ದುಡ್ಡು ಗೆಲ್ಲಕ್ಕೆ. ಕುಸ್ತಿನ ಜೂಜಾಟ ಅನ್ಕೊಂಡವ್ರು ನಿಮ್ಮ ಯಜಮಾನ್ರು. ಸುಮ್ಕಿಲ್ಲ. ನೋಡವ ಸ್ನೇಹ, ಇದು ಗರಡಿ ಮನೆ, ನಮ್ಗೆಲ್ಲ ಗುಡಿ ಇದ್ದಂಗೆ. ಕಂಟಿ ಇಲ್ಲಿ ಅಭ್ಯಾಸ ಮಾಡಕ್ ಬರ್ತಾವನೆ. ಇನ್ ಮಿಕ್ಕಿದ್ನೆಲ್ಲ ನೀವು ಮನೆಯಾಗ ಮಾತಾಡ್ಕೊಳ್ಳಿ. ನಡ್ರಲ್ಲ ಬಳಿಕೆ. ದುಡ್ಡುಗೋಸ್ಕರ ಕುಸ್ತಿ ಆಡ್ತಿದ್ದೀರಾ ಶ್ರೀ? ಮಾತಾಡಿ ಶ್ರೀ, ಅವ್ರು ಹೇಳಿದ್ ನಿಜಾನ? ನೀವು ಹೇಳ್ದೆ ಕೇಳ್ದೆ ಇಲ್ಲಿಗೆ ಬಂದಿದ್ ನಂಗೆ ಬೇಜಾರಿಲ್ಲ. ಆದ್ರೆ ನೀವು ಬಂದಿರೋ ಉದ್ದೇಶ? ನಾನು ಹೇಳೋದು ಏನು ಮಾತಾಡ್ಬೇಡಿ. ನನಗೆ ಕುಸ್ತಿ ಬಗ್ಗೆ ತುಂಬಾನೇ ಗೌರವ ಇದೆ. ಆದ್ರೆ ಯಾವುದೇ ಆಟನ ದುಡ್ಡುಗೋಸ್ಕರ ಆಡೋರ್ ಬಗ್ಗೆ ಗೌರವ ಇಲ್ಲ. ಉದ್ದೇಶ ದುಡ್ಡು ಅಂದ್ಮೇಲೆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾನೆ. ಅದ್ರಲ್ಲಿ ಮೊದಲನೇದು ಸುಳ್ಳು. ಇವನ್ ನೋಡ್ತಿದ್ಯವ? ಪುಸ್ತಕ ಎಲ್ಲ ನಿಮ್ಮ ಮಕ್ಳದೇನವ? ನಿಂಗೆ ಅದ್ರಾಗ ಯಾವ್ದಾರ ಬೇಕಿದ್ರೆ ತಕೊಂಡು ಹೋದು. ನನ್ನ ಮಗಳು ಸಂದಾಗೋದ ಹುಡುಗಿನೇನಪ್ಪ. ಅದು ಯೋನೇನೋ ದೊಡ್ಡ ಓದಿ ಸಾಧನೆ ಮಾಡ್ಕೊಬೇಕು ಅಂದ್ಕೊಂಡಿದ್ಲು. ಆದರೂ ಯೋನ್ ಮಾಡೋದು. ನಾನು ಈಗಲೂ ಸಾಧನೆ ಮಾಡ್ತೀನಿ ಅಮ್ಮ. ಕಂಟಿ ಮಾವನ ಮದುವೆ ಆದಮೇಲೆ ನಾನು ಅತ್ತೆ ಮನೆಯಿಂದನೇ ಓದ್ತೀನಿ.
ಇವ್ಳಿಗೆ ಹೆಂಗೆ ಅರ್ಥ ಮಾಡಿಸ್ಬೇಕಂತಾನೆ ಗೊತ್ತಾಗ್ತಿಲ್ಲ ಪುಟ್ಟಕ್ಕ. ಹಲೋ ಅವ ಕೆಲಸದಾಗಿದ್ದೇನವ? ಇಲ್ಲ ಕಣವ, ಏಳು. ಅದೇ ಕಣವ, ಪುರ್ಸಿ ಫೋನ್ಗೆ ಇಡಿಯೋ ಕಾಲ್ ಮಾಡಿದ್ನಲ್ಲ, ಆಗ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಹ್ಞೂ, ಅವನು ಅವಸರದಾಗ ಫೋನ್ ತಗೊಂಡು ಹೋಗ್ಬಿಟ್ನಲ್ಲ. ನೀವನಾರ ಹೇಳೋದಿತ್ತೇನವ? ನೀನೇ ಹೇಳೋದಿಲ್ಲವ, ಅತ್ತೆ ಮಾವ ಹೆಂಗೆ ಇದ್ರೂ ಗಂಡ ಒಳ್ಳೆಯವನಾಗಿದ್ರೆ ಅಷ್ಟೇ ಸಾಕು ಅಂತ. ಮುರಳಿಯವರು ಸ್ಯಾನೆ ಒಳ್ಳೆಯವರೇ, ಆದರೆ ಯಾಕೋ ನಂದೇ ತೆಪ್ಪು ಅನಿಸ್ತೈತೆ. ನೀನೇನವ ತೆಪ್ಪು ಮಾಡಿದೆ? ಅವ 10ನೇ ಕ್ಲಾಸು ಪಾಸ್ ಆಗಿಲ್ದೇ ಇರೋಳು ನಾನು. ಅವರು ದೊಡ್ಡ ದೊಡ್ಡ ಕಾಲೇಜ್ನಾಗ ವಾದಿ, ಅದೇ ಕಾಲೇಜ್ನಾಗೆ ಮೇಸ್ಟ್ರಾಗಿ ಪಾಠ ಮಾಡ್ತವ್ರೆ. ನಾನು ಅವ್ರಿಗೆ ಸರಿಯಾದ ಜೋಡಿ ಅಂತ ಅನ್ನಿಸ್ತಾ ಇಲ್ಲ ಕಣವ. ಎಂಥ ಮಾತು ಅಂತ ಆಡ್ತೀವಿ ಸಾನ. ನಿನ್ನ ತಲೆ ಒಳಗೆ ಈ ಹುಳ ಹೆಂಗೆ ಸೇರ್ಕೇತು ನೋಡು. ಮೇಷ್ಟ್ರು ನಿನ್ನನ್ನು ಪಿರುತಿ ಮಾಡಿ ಮದುವೆ ಮಾಡ್ಕೊಂಡವ್ರೆ. ಯಾರು ಏನೇ ಹೇಳಿದ್ರು ಅವ್ರು ಮಾತ್ರ ನಿನ್ನ ಬಿಡೋಕ್ಕಿಲ್ಲ. ಇಬ್ಬರ ಮನಸ್ಸಿನಾಗೂ ಪಿರುತಿ ಇದ್ದರೆ ಸಾಕು, ಅದಕ್ಕಿಂತ ಒಳ್ಳೆ ಜೋಡಿ ಏನೂ ಬೇಕಾಗಿಕ್ಕಿಲ್ಲ. ನಿನ್ನ ತಲೆ ಒಳಗೆ ಹಾಕಿದೆಲ್ಲ ಯೋಚನೆ ಬಂತು? ಸುಮ್ಮನೆ ಇರಿ ಮುರುಳಿ, ನನಗೆ ಗೊತ್ತಿಲ್ವಾ? ಅದು ಅವ್ರಿಗೆ ಅಪ್ಪಿ ತಪ್ಪಿ ಹಂಗಿವ್ರನ್ನ ಅನಿಸಿ ಅವ್ರು ನನ್ನ ಬಿಟ್ಬಿಟ್ರೆ ಅಂತ ದಿಗ್ಲಾಯ್ತೈತೆ ಕಣವ. ನಿನ್ನ ಮನಸ್ಸಿನಾಗೆ ಆಟೊಂಥರ ಪಿರುತಿ ಐತೆ ಅಂತಲೇ ನಿಂಗೆ ಈ ದಿಗ್ಲು. ಅಲ್ಲ ಕಣಸಾನ, ಅವ್ರು ಮನಸ್ಸು ಮಾಡಿದ್ರೆ ನನ್ನನ್ನು ಬಿಟ್ಟು ಬೇರೆ ಯಾರನ್ನಾರು ಮದುವೆ ಮಾಡ್ಕೊಳಕ್ಕಾಯ್ತಿರ್ನಿಲ್ವೇ? ಅಲ್ಲಲ್ಲೇ ನೀನು ಮುನ್ಸ್ಕೊಂಡಾಗ ಅವ್ರು ನಿನ್ನ ಕ್ಷಮೆ ಕೇಳಿ ನಿನ್ನ ಒಪ್ಪಿಸ್ಲಿಲ್ವೇ? ನಾನು ಮಾಡಿದ ತಪ್ಪು, ನಾನು ಒಪ್ಕೋತೀನಿ. ಆದರೆ ಮಾತಾಡದೆ ಮಾತ್ರ ಇರೋಕ್ಕೆ ಹೋಗ್ಬೇಡಿ ಪ್ಲೀಸ್. ಇಲ್ಲೋಡು, ನಿನ್ನ ಗಂಡ ಶಾನ ಒಳ್ಳೆ ಹುಡುಗ, ಸುಮ್ಕೆ ಸಂಶಯ ಪಡಬೇಡ, ಸರಿನಾ? ಸರಿ ಅವ. ತಿಂಡಿ ಮಾಡಿರೋಕ್ಕಿಲ್ಲ ಅಂತ ನಂಗೆ ಗೊತ್ತು. ಹೋಗಿ ತಿಂಡಿ ತಿನ್ನು ಮಡಗ್ನೆ. ಅವ್ರ ಮನೆ ಈಸಿಕೆ ನೀನು ಯಾಕಲ ಮಧ್ಯಕ್ಕೆ ಮಾತಾಡ್ದೆ? ನಾನೇನು ಸುಳ್ಳು ಹೇಳಿಲ್ಲ ಉಸ್ತಾದ್. ಸುಳ್ಳೋ ದಿಟ್ವೋ ಅದನ್ನ ಅವ್ರವರೇ ಮಾತಾಡಿ ಬಗೆಹರಿಸ್ಕೊತಾರೆ. ನಮಗೆಲ್ಲ ಏನು ತೊಂದರೆ ಇಲ್ಲ ಉಸ್ತಾದ್, ಮನೇಲಿ ಹೇಳ್ಬಿಟ್ಟೆ ಬಂದಿದ್ದೀವಿ. ಮದುವೆ ಆದ್ಮೇಕು ಬಂದಿರೋದಲ್ದೆ ಮನೇಲಿ ಸುಳ್ಳು ಹೇಳ್ಬಿಟ್ಟು ಬಂದ ನಿಮ್ಮ ಶಿಷ್ಯ, ಅದಕ್ಕೆ ನಮ್ಗೆ ಯಾಕೆ ಬೈತೀರ ಉಸ್ತಾದ್? ನೀನು ಯಾಕಲ ತಲೆ ತಗ್ಗಿಸ್ಕೊಂಡು ನಿಂತಿದ್ಯಾ? ನೋಡಿಲಿ, ಈಗ ಅರ್ಥ ಆಯ್ತಾ ನಾನು ಯಾಕೆ ಮದುವೆ ಆಗಿರೋನ್ನ ಸೇರಿಸ್ಕೊಳ್ಳೋದಿಲ್ಲ ಅಂತ? ನಾನು ನಮ್ಮರ್ತ ಮಾತಾಡ್ತೀನಿ ಉಸ್ತಾದ್. ಮಾತಾಡಲೇಬೇಕು, ಮಾತಾಡಿ ಬಗೆಹರಿಸ್ಕೋ. ಅಯ್ಯೋ, ನನ್ನ ಸಮಸ್ಯೆನ ಪುಟ್ಟಕ್ಕ? ಇಲ್ಲ, ಮಗಳು ಫೋನ್ ಮಾಡಿದ್ಲು ಆಟಿಗೆ. ಅಯ್ಯೋ, ಸ್ನೇಹ ಬಂದ್ಲು. ರಾಧಾ, ಬಾವಾ. ಯಾಕಮ್ಮ? ಬಾವಾ. ಯಾಕಮ್ಮ? ನೀನ್ ಬಾವ.